ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗಿ. ಇಡೀ ಮಾನವ ಕುಲವೇ ತಲೆ ತಗ್ಗಿಸುವಂತಹ ಘೋರ ಕೃತ್ಯವೊಂದು ನಮ್ಮ ದೇಶದಲ್ಲಿ ನಡೆದು ಹೋಗಿಬಿಟ್ಟಿದೆ. ಸ್ನೇಹಿತರೆ, ಇತ್ತೀಚೆಗಂತೂ ಈ ಒಂದು ಯುವಕರಲ್ಲಿ ಅಂತಹ ಒಂದು ಮನಸ್ಥಿತಿ ಯಾಕೆ ಬರ್ತಾ ಇದೆ, ಅದರಲ್ಲೂ ಕೂಡ ಯಾರನ್ನ ನಂಬೋದು ಯಾರನ್ನ ಬಿಡೋದು ಅನ್ನುವಂಥ ಪರಿಸ್ಥಿತಿ ಇದೀಗ ಉಟ್ಕೊಳ್ತಾ ಇದೆ. ಸ್ವತಃ ತನ್ನ ಸ್ವಂತ ಸ್ನೇಹಿತನೇ ಏನೂ ಕೂಡ ನನಗೆ ಗೊತ್ತಿಲ್ಲ ಅನ್ನೋ ಹಾಗೆ ನಾಟಕವನ್ನು ಹಾಡ್ತಾನೆ. ಆಕೆಯನ್ನು ಕಾಡಿಗೆ ಕರೆದುಕೊಂಡು ಹೋಗ್ತಾನೆ. ಅಲ್ಲಿ ಯಾವುದೋ ನೀರಿದೆ, ಸ್ನಾನ ಮಾಡೋಣ ಅಂತ ಹೇಳ್ತಾನೆ. ಆದರೆ ಆ ಸಂದರ್ಭದಲ್ಲಿ ಒಂದು ಪ್ಲಾನ್ ಕೂಡ ಮಾಡ್ಕೊಳ್ತಾನೆ. ಏನು ಅಂತಂದರೆ, ತನ್ನ ಸ್ನೇಹಿತರನ್ನು ಅಲ್ಲಿಗೆ ಕರೆಸ್ತಾನೆ. ಏನೂ ಕೂಡ ನನಗೆ ಗೊತ್ತೇ ಇಲ್ಲ ಅನ್ನೋ ಹಾಗೆ ನಾಟಕ ಆರಂಭವಾಗಿಬಿಡುತ್ತೆ. ಅವರುಗಳು ಕೂಡ ಆತನನ್ನು ಕಟ್ಟ ಹಾಕ್ತಾರೆ. ಆಮೇಲೆ ಆ ಒಂದು ಯುವತಿಯ ಮೇಲೆ ಅಥವಾ ಆ ಒಂದು ಹೆಣ್ಣು ಮಗಳ ಮೇಲೆ ರಾಕ್ಷಸ ರೂಪದಲ್ಲಿ ಎರಗಿ ಬಿಡ್ತಾರೆ. ಅಂತಂದರೆ ಆಕೆಯ ಮೇಲೆ ಮಾಡಿ ಅಲ್ಲಿಂದ ಎಸ್ಕೇಪ್ ಕೂಡ ಹಾಗೆ ಬಿಡ್ತಾರೆ. ತದನಂತರ ಈ ಒಂದು ಪ್ರಕರಣ ಬೆಳಕಿಗೆ ಬಂದಿದ್ದೇ ಒಂದು ರೋಚಕ. ಜೊತೆಗೆ ಈ ಎಲ್ಲವೂ ಕೂಡ ತನಿಖೆಗೆ ಇಳಿದಿರುವಂಥ ಪೊಲೀಸರಿಗೂ ಕೂಡ ಒಂದು ಕ್ಷಣ ಶಾಕ್ ಆಗಿ ಬಿಟ್ಟಿರುತ್ತೆ. ಯಾಕೆ ಅಂತಂದರೆ, ಈ ರೀತಿಯಾಗಿ ಪ್ಲಾನ್ಗಳನ್ನು ಮಾಡ್ಕೊಳ್ಳೋದಕ್ಕೆ, ಅದರಲ್ಲೂ ಕೂಡ 18 ವರ್ಷದ ಆಸುಪಾಸಿನ ಯುವಕರಲ್ಲಿ ಅದು ಹೇಗೆ ಸಾಧ್ಯ ಅನ್ನುವಂಥ ಒಂದು ಪ್ರಶ್ನೆ ಪೊಲೀಸರಲ್ಲೂ ಕೂಡ ಹುಟ್ಟುಕೊಂಡು ಬಿಡುತ್ತೆ. ಅಂದ ಹಾಗೆ ಏನಿದು ಪ್ರಕರಣ, ಆ ಅವಿವೇಕಿಗಳು ಮಾಡಿಕೊಂಡಿದ್ದಂತಹ ಪ್ಲಾನ್ ಕೂಡ ಹೇಗಿತ್ತು, ಹೇಗೆ ಸಕ್ಸಸ್ ಆಗಿತ್ತು ಮತ್ತು ಯಾವ ರೀತಿಯಾಗಿ ಸಿಕ್ಕು ಬಿದ್ರು, ಈ ಪ್ರಕರಣ ಬೆಳಕಿಗೆ ಬಂದದ್ದಾದರೂ ಹೇಗೆ, ಈ ಕುರಿತಾಗಿ ಸಂಪೂರ್ಣವಾದಂಥ ವಿವರವನ್ನು ಗಮನಿಸ್ತಾ ಹೋಗೋಣ. ಸ್ನೇಹಿತರೆ, ಎಲ್ಲರೂ ಕೂಡ ಗಮನಿಸಲೇಬೇಕಾದಂಥ ವಿಡಿಯೋ ಇದು. ಅದರಲ್ಲೂ ಕೂಡ ಈ ಹೆಣ್ಣು ಮಕ್ಕಳು ಗಮನಿಸಲೇಬೇಕಾದಂಥ ವಿಡಿಯೋ ಇದು. ಸ್ನೇಹಿತರು, ಬಾಯ್ ಫ್ರೆಂಡು ಅಥವಾ ಅವನ ನನ್ನ ಸ್ನೇಹಿತ ಆಗಿದ್ದಾನೆ, ಅವನ ನನ್ನ ಪ್ರಾಣ ಸ್ನೇಹಿತ, ಅವನೊಬ್ಬ ಇದ್ರೆ ಸಾಕು, ನನಗೆ ಯಾರು ಕೂಡ ಏನು ಮಾಡೋದಕ್ಕೆ ಆಗೋದಿಲ್ಲ, ಹಾಗೆ ಹೀಗೆ ಅನ್ನುವಂಥ ಮನಸ್ಥಿತಿ ಹೆಣ್ಣು ಮಕ್ಕಳೇನಿರ್ತಿರಲ್ಲ, ಅವರು ಗಮನಿಸಲೇಬೇಕಾದಂಥ ವಿಡಿಯೋ ಇದು. ನಂಬಿಕೆಗೆ ದ್ರೋಹ ಆದಂಥ ಸಂದರ್ಭದಲ್ಲಿ ಯಾವ ರೀತಿಯಾದಂಥ ದುರಂತ ನಡೆದು ಹೋಗಿಬಿಡುತ್ತೆ ಅನ್ನೋದಕ್ಕೆ ಇದೊಂದು ಜೀವಂತ ಸಾಕ್ಷಿ. ಈ ಒಂದು ವಿಡಿಯೋವನ್ನು ಗಮನಿಸಿದ ಬಳಿಕ ನಿಮ್ಮ ಜೀವನದಲ್ಲಿ ನೀವು ಹೇಗೆಲ್ಲ ಹೆಜ್ಜೆಯನ್ನು ಇಡಬಹುದು, ನಮ್ಮ ಹೆಜ್ಜೆ ಇಡಬೇಕಾದಂಥ ಸಂದರ್ಭದಲ್ಲಿ ಸುತ್ತಮುತ್ತಲು ಎಂಥ ಜನಗಳು ಇರ್ತಾರೆ, ಅವರನ್ನು ಹೇಗೆ ಗುರುತಿಸಬಹುದು ಅಂಥೇಳಿ ಒಂದು ಕ್ಷಣ ನಿಮಗೂ ಕೂಡ ಅರ್ಥವಾಗೋಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ದಯವಿಟ್ಟು ಎಲ್ಲ ಹೆಣ್ಣು ಮಕ್ಕಳು ಈ ವಿಡಿಯೋನ ಸಂಪೂರ್ಣವಾಗಿ ಗಮನಿಸಿ. ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ಗಮನಿಸ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಶನ್ಗಾಗಿ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಸ್ನೇಹಿತರೆ, ಉತ್ತರ ಪ್ರದೇಶದ ಚಿತ್ರಕೂಟ ಜಿಲ್ಲೆಯ ಮಾನಿಕ್ಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಪ್ರಕರಣ ನಡೆದು ಹೋಗಿಬಿಡುತ್ತೆ. ದಿನಾಂಕ ಜುಲೈ 13, 2026 ಅಂತಂದರೆ ಕಳೆದ 5-6 ದಿನಗಳ ಹಿಂದೆ ನಡೆದಿರುವಂಥ ಒಂದು ಅಮಾನವೀಯ ಘಟನೆ ಇದು. ಆ ಒಂದು ಪ್ರದೇಶದಲ್ಲಿ ಎಲ್ಲವೂ ಕೂಡ ವಾತಾವರಣ ಎಂದಿನಂತೆ ಸಂಪೂರ್ಣವಾಗಿ ಚೆನ್ನಾಗೇ ಇತ್ತು. ಆದರೆ ತೆರೆಯ ಮರೆಯಲ್ಲಿ ಒಂದು ಕರಾಳ ಸಂಚು ಕೂಡ ರೂಪವಾಗ್ತಾ ಇತ್ತು. ಈ ಸಂಚಿನ ಕೇಂದ್ರ ಬಿಂದುವೆ ಜಿನ್ನು ಕೋಲ್ ಅಂತೇಳಿ ಕೇವಲ 18 ವರ್ಷದ ಯುವಕ. ನಾನು ಮತ್ತೊಂದು ಸಾರಿ ನಿಮಗೆ ರಿಪೀಟ್ ಮಾಡ್ತಾ ಇದ್ದೀನಿ, ಜಿನ್ನು ಕೋಲ್ ಅಂತೇಳಿ ಕೇವಲ 18 ವರ್ಷದ ಯುವಕ ಈ ಒಂದು ಕೃತ್ಯಕ್ಕೆ ಕಿಂಗ್ ಪಿನ್ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಮಾನಿಕ್ಪುರದ ಗಿದುರ್ರಾ ಗ್ರಾಮದ ನಿವಾಸಿ ಈತ. ಸಂತ್ರಸ್ತ ಬಾಲಕಿಗೆ ಈತ ತುಂಬಾ ಪರಿಚಯಿತನೂ ಕೂಡ ಆಗಿರ್ತಾನೆ. ಎಷ್ಟು ಪರಿಚಯ ಅಂತಂದ್ರೆ, ಆತನ ಮಾತುಗಳನ್ನು ಆಕೆ ಕಣ್ಣು ಮುಚ್ಚಿ ನಂಬ್ತಾ ಇದ್ಲು. ಅಂತಂದ್ರೆ ಆತ ಏನು ಹೇಳ್ತಾನೋ ಎಲ್ಲದಕ್ಕೂ ಎಸ್ ಅನ್ನುವ ರೀತಿಯಲ್ಲಿ ಆಕೆ ಆತನ ಮೇಲೆ ನಂಬಿಕೆಯನ್ನು ಇಟ್ಕೊಂಡಿದ್ಲು. ಆ ನಂಬಿಕೆಯನ್ನು ಈ ವ್ಯಕ್ತಿ ಹೇಗೆ ದುರುಪಯೋಗ ಪಡಿಸ್ಕೊಂಡಿದ್ದ ಅಂತಂದರೆ, ಜಿನ್ನು ಕೋಲ್ ಬಾಲಕಿಗೆ ಒಂದು ಪ್ರಸ್ತಾಪವನ್ನು ಇಡ್ತಾನೆ. ಮಾನಿಕ್ಪುರ ಮಾರ್ಕುಂಡಿ ರಸ್ತೆಯ ಜಾರಿ ರೈಲ್ವೆ ಕ್ರಾಸಿಂಗ್ ಬಳಿ ಇರುವ ದಟ್ಟವಾದ ಅರಣ್ಯ ಪ್ರದೇಶದ ನಡುವೆ ಒಂದು ಸುಂದರವಾದ ಜಲಪಾತ ಹಾಗೂ ಚೆಕ್ ಡ್ಯಾಮ್ ಇದೆ. ಅಲ್ಲಿಗೆ ಹೋಗಿ ಸ್ನಾನ ಮಾಡಿಕೊಂಡು ಬರೋಣ ಎಂದು ಆಕೆಯನ್ನು ನಂಬಿಸ್ತಾನೆ. ಆ ಅಮಾಯಕ ಬಾಲಕಿಗೆ ತನ್ನ ಬೆನ್ನ ಹಿಂದೆ ಒಂದು ಸಂಚು ನಡೀತಾ ಇದೆ ಅಂಥೇಳಿ ಆಕೆಗೂ ಕೂಡ ಗೊತ್ತಿರೋದಿಲ್ಲ. ಆಕೆ ಧಾರಾಳವಾಗಿ ಆತನ ಮಾತಿಗೆ ಒಪ್ಪಿಕೊಂಡು ಬಿಡ್ತಾಳೆ. ಇನ್ನು ಜಿನ್ನು ಕೋಲ್ ಬಾಲಕಿಯನ್ನು ಕಾಡಿಗೆ ಕರೆದುಕೊಂಡು ಹೋಗುವ ಮುನ್ನವೇ ಬಾಂದಾ ಜಿಲ್ಲೆಯ ಕರ್ಬಾಯಿ ಗ್ರಾಮದ ನಿವಾಸಿಗಳಾಗಿರುವಂತಹ ತನ್ನ ಕ್ರಿಮಿನಲ್ ಸ್ನೇಹಿತರಿಗೆ ಮೊದಲೇ ಫೋನ್ ಕೂಡ ಮಾಡಿರ್ತಾನೆ. ಏನು ಹೇಳಿರ್ತಾನೆ ಅಂತಂದರೆ, ನಾನು ಆಕೆಯನ್ನು ಕರೆದುಕೊಂಡು ಬರ್ತಾ ಇದ್ದೀನಿ, ನೀವು ಅಲ್ಲಿಗೆ ಬಂದು ಬಿಡಿ ಅಂತೇಳಿ. ಇನ್ನು ಈತನ ಸ್ನೇಹಿತರಾಗಿರುವಂತಹ 19 ವರ್ಷದ ಅಖಿಲೇಶ್ ಅಲಿಯಾಸ್ ಜರೈಲಾ ಮತ್ತು 22 ವರ್ಷದ ಅಖಿಲೇಶ್ ಅಲಿಯಾಸ್ ಪಟೇಲ್ ಮತ್ತು 24 ವರ್ಷದ ಲಲ್ಲು ಅಲಿಯಾಸ್ ಲಾಲಾ ಅಂಥೇಳಿ ಈ 3 ಜನ ಅವಿವೇಕಿಗಳು ಕೂಡ ಆತನ ಕರೆಗೆ ಹೋಗೊಟ್ಟು ಮತ್ತು ಅವರೆಲ್ಲರೂ ಕೂಡ ಸಂಚನ ಮಾಡಿಕೊಂಡ ಹಾಗೆ ನಮ್ಮ ಕೆಲಸ ಯಶಸ್ವಿ ಆಗುತ್ತೆ ಅಂತೇಳಿ ನಂಬಿಕೊಂಡು ಅಲ್ಲಿಗೆ ಬಂದು ಬಿಡ್ತಾರೆ. ನಾನು ಆಕೆಯನ್ನು ಕರೆದುಕೊಂಡು ಬರ್ತಾ ಇದ್ದೀನಿ, ನೀವೆಲ್ಲರೂ ಅಲ್ಲಿಗೆ ಬಂದು ಬಿಡಿ ಅಂತೇಳಿ ಈತನು ಕೂಡ ಒಂದು ಪ್ಲಾನನ್ನು ಅವರ ಮುಂದೆ ಹೇಳಿರ್ತಾನೆ. ಮಧ್ಯಾಹ್ನದ ವೇಳೆಗೆ ಜಿನ್ನು ಮತ್ತು ಆ ಬಾಲಕಿ ಇಬ್ಬರು ಕೂಡ ಆ ನಿರ್ಜನ ಅರಣ್ಯ ಪ್ರದೇಶದ ಚೆಕ್ ಡ್ಯಾಮ್ ತಲುಪ್ತಾರೆ. ಸುತ್ತಲೂ ದಟ್ಟವಾದಂಥ ಮರಗಳು, ಯಾರೂ ಇಲ್ಲದ ಕಗ್ಗತ್ತಲ ಅಡವಿ. ಬಾಲಕಿ ಪ್ರಕೃತಿಯನ್ನು ನೋಡ್ತಾ ನಿಂತಿದ್ದಾಗ
ಇದ್ದಕ್ಕಿದ್ದಂತೆ ಪೊದೆಯೊಳಗೆ ಅವಿತು ಕೂತಿದ್ದಂತ ಈ ಅವಿವೇಕಿಗಳು 3 ಜನರು ಕೂಡ ಪ್ರತ್ಯಕ್ಷವಾಗಿ ಬಿಡ್ತಾರೆ. ಕಾಡಿನ ನಿಶಬ್ದವನ್ನ ಸೀಳಿಕೊಂಡು ಬಂದ ಆ ಮೂವರು ಕೈಯಲ್ಲಿ ಮಾರಕಾಸ್ತ್ರಗಳು ಇಟ್ಕೊಂಡಿರ್ತಾರೆ. ಬಂದ ತಕ್ಷಣವೇ ಅವರು ಬಾಲಕಿಯ ಮೇಲೆ ದಾಳಿ ಮಾಡಲು ಮುಂದಾಗ್ತಾರೆ. ಇಲ್ಲಿ 18 ವರ್ಷದ ಜಿನ್ನು ಕೋಲ್ ತನಗೆ ಏನೂ ಕೂಡ ತಿಳಿಯದಂತೆ ನಾಟಕವನ್ನ ಆಡೋದಕ್ಕೆ ಪ್ರಾರಂಭಿಸ್ತಾನೆ. ಹೊರಗಿನ ಜಗತ್ತಿಗೆ ತಾನು ಕೂಡ ಸಂತ್ರಸ್ತ ಎಂದು ತೋರಿಸಿಕೊಳ್ಳಲು ಆರೋಪಿಗಳು ಬಾಲಕಿ ಧರಿಸಿದಂತಹ ದುಪ್ಪಟ್ಟನ್ನ ಕಿತ್ಕೊಳ್ತಾರೆ. ಅದರಿಂದಲೇ ಜಿನ್ನು ಕೋಲ್ನ ಕೈಕಾಲುಗಳನ್ನ ಗಟ್ಟಿಯಾಗಿ ಕಟ್ತಾರೆ. ಕೈಕಾಲುಗಳನ್ನ ಗಟ್ಟಿಯಾಗಿ ಕಟ್ಟಿ ಆ ಮೂವರು ಕಾಮಕರು ಆ ಬಾಲಕಿಯ ಮೇಲೆ ಮುಗಿಬೀಳ್ತಾರೆ. ಆಕೆ ಜೀವ ಉಳಿಸಿಕೊಳ್ಳಲು ಕಿರ್ಚಾಡ್ತಾಳೆ, ಅರ್ಚಾಡ್ತಾಳೆ, ಕೈ ಮುಗಿದು ಬೇಡಿಕೊಳ್ತಾಳೆ. ಆದರೆ ಆ ದಟ್ಟ ಅರಣ್ಯದಲ್ಲಿ ಆಕೆಯ ಕರುಣಾಜನಕ ಕಿರುಚಾಟವು ಯಾರಿಗೂ ಕೂಡ ಕೇಳೋದಿಲ್ಲ. ಅಲ್ಲಿ ಯಾರೂ ಕೂಡ ಬರೋದಿಲ್ಲ. ಇನ್ನು ಅಖಿಲೇಶ್ ಜುರೈಲಾ, ಅಖಿಲೇಶ್ ಪಟೇಲ್ ಮತ್ತು ಲಲ್ಲು ಈ ಮೂವರು ಕಾಮಕರು ಆಕೆಯ ಮೇಲೆ ಸರಣಿಯಾಗಿ ಸಾಮೂಹಿಕವಾಗಿ ಎರಗೋದಕ್ಕೆ ಪ್ರಾರಂಭಿಸ್ತಾರೆ. ಇಷ್ಟೆಲ್ಲ ಕ್ರೌರ್ಯ ನಡೆದಿದ್ದರೂ ಕೂಡ ಕೈ ಕಟ್ಟಿ ಕುಳಿತಿದ್ದ ಜಿನ್ನು ಕೋಲ್ ಮಾತ್ರ ಮನಸ್ಸಿನಲ್ಲಿ ನಗ್ತಾ ಇದ್ದ. ಏಕೆಂದರೆ ಇದು ಆತನೇ ಬರೆದಿದ್ದ ಒಂದು ಚಿತ್ರಕಥೆ ಕೂಡ ಆಗಿತ್ತು. ಕೃತ್ಯವೆಲ್ಲ ಮುಗಿದ ನಂತರ ಆ ನರ ರಾಕ್ಷಸರು ಬಾಲಕಿಗೆ ಮತ್ತು ಜಿನ್ನು ಕೋಲ್ಗೆ ಗಣ್ಣನ್ನು ತೋರಿಸ್ತಾರೆ. ತೀವ್ರವಾಗಿ ಬೆದರಿಕೆ ಕೂಡ ಹಾಕ್ತಾರೆ. ಈ ಘಟನೆಯ ಬಗ್ಗೆ ಯಾರಿಗಾದರೂ ಬಾಯಿ ಬಿಟ್ಟರೆ ನಿಮ್ಮನ್ನು ಇದೇ ಕಾಡಿನಲ್ಲಿ ಹೂತಾಕಿ ಬಿಡ್ತೇವೆ ಎಂದು ಎದುರಿಸಿ ತಮ್ಮ ಬೈಕ್ ಹತ್ತಿ ಅಲ್ಲಿಂದ ಪರಾರಿ ಆಗಿಬಿಡ್ತಾರೆ. ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಸಂಪೂರ್ಣವಾಗಿ ಜರ್ಜರಿತಳಾಗಿರುವಂಥ ಆ ಬಾಲಕಿ ತನ್ನ ಮೇಲಾದ ಈ ಮಹಾದ್ರೋಹವನ್ನು ತಡೆದುಕೊಳ್ಳಲಾಗದೆ ಕಣ್ಣೀರಿಡುತ್ತಾ ಹೇಗೋ ಏನೋ ತನ್ನ ಮನೆಯನ್ನು ತಲುಪಿಬಿಡ್ತಾಳೆ. ಇನ್ನು ಘಟನೆ ನಡೆದ ಮರುದಿನ ಅಂದರೆ ಜುಲೈ 14ರಂದು ಬಾಲಕಿ ತೀವ್ರ ಆಘಾತದಲ್ಲಿ ಇರ್ತಾಳೆ. ಆರೋಪಿಗಳು ನೀಡಿದ್ದ ಜೀವ ಬೆದರಿಕೆಯಿಂದಾಗಿ ಆಕೆ ಮನೆಯಲ್ಲಿ ಯಾರಿಗೂ ಕೂಡ ವಿಷಯ ಹೇಳದೆ ಎದುರುಕೊಂಡು ಕೂತ್ಕೊಂಡಿರ್ತಾಳೆ. ಆಕೆಯ ಮುಖದಲ್ಲಿ ಇದ್ದಂತ ಭಯ, ಕಣ್ಣೀರನ್ನು ನೋಡಿದಂತ ಪೋಷಕರು ಪ್ರೀತಿಯಿಂದ ವಿಚಾರಿಸಿದಂತ ಸಂದರ್ಭದಲ್ಲಿ ಆಕೆ ತನಗಾದ ಕರಾಳ ಅನ್ಯಾಯವನ್ನ ತಾಯಿ ಮುಂದೆ ಬಿಚ್ಚಿ ಹಿಡಿದಾಳೆ. ಈ ವಿಷಯ ತಿಳಿತಾ ಇದ್ದ ಹಾಗೆ ಒಂದು ಕ್ಷಣ ತಾಯಿಗೂ ಕೂಡ ಇದು ಭ್ರಮೇನ ಅಥವಾ ಸತ್ಯನ ಅನ್ನುವಂಥದ್ದು ಒಂದು ಆಘಾತವು ಕೂಡ ಎದುರಾಗಿ ಬಿಡುತ್ತೆ. ತಾಯಿಯೂ ಕೂಡ ತನ್ನ ಮಗಳಿಗೆ ಸಮಾಧಾನವನ್ನು ಕೂಡ ಹೇಳ್ತಾಳೆ. ಇದು ಇಲ್ಲಿಗೆ ಬಿಟ್ಟರೆ ಸರಿ ಹೋಗೋದಿಲ್ಲ, ಹೇಗಾದರೂ ಮಾಡಿ ನಾವು ಕಾನೂನಿನ ಮೊರೆ ಹೋಗಬೇಕು ಅನ್ನುವ ಕಾರಣಕ್ಕೆ ಪೋಷಕರು ಪೊಲೀಸ್ ಠಾಣಾ ಮೆಟ್ಟಿಲನ್ನು ಹೇರುವಂತ ನಿರ್ಧಾರವನ್ನು ಮಾಡ್ತಾರೆ. ಜುಲೈ 15, 2026ರಂದು ಧೈರ್ಯದಿಂದ ಮಾಣಿಕ್ಪುರ ಪೊಲೀಸ್ ಠಾಣೆಯ ಮೆಟ್ಟಿಲನ್ನು ಹೇರ್ತಾರೆ. ಬಾಲಕಿಯ ತಾಯಿ ನೀಡಿದ ಲಿಖಿತ ದೂರನ್ನು ಆಧರಿಸಿ ಮಾಣಿಕ್ಪುರ ಪೊಲೀಸರು ತಕ್ಷಣವೇ ಎಚ್ಚೆತ್ತುಕೊಳ್ತಾರೆ. ಅಂತಂದ್ರೆ FIR ಕೂಡ ಮಾಡಿಕೊಳ್ತಾರೆ. ಇನ್ನು ಭಾರತೀಯ ನ್ಯಾಯ ಸಂಹಿತೆ BNS ಅಡಿಯ ಕಠಿಣ ಸೆಕ್ಷನ್ಗಳನ್ನು ಹಾಕಿ ಒಟ್ಟು ಆ ಒಂದು ವ್ಯಕ್ತಿಗಳ ಮೇಲೆ 5 ಪ್ರಕರಣವನ್ನು ಕೂಡ ದಾಖಲಿಸಿಕೊಳ್ತಾರೆ. ಇನ್ನು ಪ್ರಕರಣದ ಗಾಂಭೀರ್ಯತೆಯನ್ನು ಅರಿತಂತಹ ಚಿತ್ರಕೂಟ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅರುಣ್ ಕುಮಾರ್ ಸಿಂಗ್ ಅವರು ಆರೋಪಿಗಳ ಬೇಟೆಗೆ ತಕ್ಷಣವೇ ಬಲೆಯನ್ನು ಕೂಡ ಬೀಸ್ತಾರೆ. ಆರೋಪಿಗಳನ್ನು ಬಂಧಿಸಲು SP ಅರುಣ್ ಕುಮಾರ್ ಸಿಂಗ್ ಅವರು ಮಾಣಿಕ್ಪುರ ಸ್ಥಳೀಯ ಪೊಲೀಸ್ ಮತ್ತು ಸ್ಪೆಷಲ್ ಆಪರೇಷನ್ ಗ್ರೂಪ್ ಅನ್ನ ಒಳಗೊಂಡಂತಹ ಜಂಟಿ ಹೈಟೆಕ್ ತಂಡವನ್ನು ರಚನೆ ಮಾಡ್ತಾರೆ. ಪೊಲೀಸ್ ತನಿಖೆ ಆರಂಭಿಸಿದ ಕೆಲವೇ ಗಂಟೆಗಳಲ್ಲಿ ಕತೆಗೆ ದೊಡ್ಡ ಕಿಂಗ್ ಪಿನ್ ಆಗಿರುವಂತಹ ಆರಂಭದಲ್ಲಿ ಸಂತ್ರಸ್ತೆಯ ಜೊತೆಯಲ್ಲಿದ್ದ 18 ವರ್ಷದ ಜಿನ್ನು ಕೋಲ್ನ ಪೊಲೀಸರು ತೀವ್ರ ವಿಚಾರಣೆಗೆ ಒಳಪಡಿಸಿದಂತಹ ಸಂದರ್ಭದಲ್ಲಿ ಆತನ ವರ್ತನೆಯ ಮೇಲೆ ಅವರಿಗೂ ಕೂಡ ಸಂಶಯ ಬರುತ್ತೆ. ಪೊಲೀಸರು ತಮ್ಮದೇ ಶೈಲಿಯಲ್ಲಿ ವಿಚಾರಣೆ ನಡೆಸಿದಂಥ ಸಂದರ್ಭದಲ್ಲಿ ಜಿನ್ನು ಕೋಲ್ ತಾನೇ ಈ ಇಡೀ ಕೃತ್ಯದ ಮಾಸ್ಟರ್ ಮೈಂಡ್ ಎಂಬುದನ್ನು ಒಪ್ಪಿಕೊಳ್ತಾನೆ. ಮಾಣಿಕ್ಪುರ ರೈಲ್ವೆ ನಿಲ್ದಾಣದ ಬಳಿ ಈತನನ್ನು ಅಧಿಕೃತವಾಗಿ ಬಂಧಿಸಲಾಗುತ್ತೆ. ಇತ್ತ ಜಿನ್ನು ನೀಡಿದ ಮಾಹಿತಿಯ ಮೇರೆಗೆ ಪೊಲೀಸರು ಮತ್ತೊಬ್ಬ ಆರೋಪಿಯಾಗಿರುವಂತಹ 19 ವರ್ಷದ ಅಖಿಲೇಶ್ ಅಲಿಯಾಸ್ ಜರೇಲಾನನ್ನು ಕೂಡ ಜಾರಿ ರೈಲ್ವೆ ಕ್ರಾಸಿಂಗ್ ನಿಂದ ಮಣ್ಣುಡಿ ಕಡೆಗೆ ಹೋಗುವ ರಸ್ತೆಯಲ್ಲಿ ಸುತ್ತುವರೆದು ಈತನನ್ನು ಕೂಡ ಬಂಧಿಸ್ತಾರೆ. ಬಂಧಿತ ಆರೋಪಿಗಳಿಂದ ಕೃತ್ಯಕ್ಕೆ ಬಳಸಲಾಗಿರುವಂತಹ HF ಡಿಲಕ್ಸ್ ಬೈಕ್ ಮತ್ತು ಮೊಬೈಲ್ಗಳನ್ನು ವಶಪಡಿಸಿಕೊಳ್ತಾರೆ. ಆದರೆ ಈ ಪ್ರಕರಣದಲ್ಲಿ ಭಾಗಿಯಾಗಿರುವ ಇನ್ನುಳಿದ ಇಬ್ಬರು ಪ್ರಮುಖ ಆರೋಪಿಗಳಾದಂತಹ 22 ವರ್ಷದ ಅಖಿಲೇಶ್ ಅಲಿಯಾಸ್ ಪಟೇಲ್ ಮತ್ತು 24 ವರ್ಷದ ಲಲ್ಲು ಅಲಿಯಾಸ್ ಲಾಲಾ ಇಬ್ಬರು ಕೂಡ ಪೊಲೀಸರನ್ನ ಕಣ್ತಪ್ಪಿಸಿ ಇದೀಗ ಪರಾರಿಯಾಗಿದ್ದಾರೆ. ಅವರನ್ನು ಕೂಡ ಪೊಲೀಸರು ಹುಡುಕಾಟ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ತಲೆಮರೆಸಿಕೊಂಡಿರುವ 22 ವರ್ಷದ ಪಟೇಲ್ ಹಾಗೂ 24 ವರ್ಷದ ಲಲ್ಲು ಬಂಧನಕ್ಕಾಗಿ ಮಾಣಿಪುರ ಪೊಲೀಸರು ದೆಹಲಿ, ಬಾಂದಾ ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ತೀವ್ರ ಶೋಧ ಕಾರ್ಯ ಮತ್ತು ದಾಳಿಯನ್ನು ನಡೆಸಿದ್ದಾರೆ. ಯಾರನ್ನು ಬಿಡುವುದಿಲ್ಲ, ಎಲ್ಲರಿಗೂ ಕೂಡ ಕಾನೂನಿನ ಅಡಿಯಲ್ಲಿ ಕಠಿಣ ಶಿಕ್ಷೆಯನ್ನು ಕೊಡಿಸ್ತೀವಿ ಅಂತ ಹೇಳಿ ಚಿತ್ರಕೂಟ ಪೊಲೀಸರು ಭರವಸೆಯನ್ನು ಕೂಡ ನೀಡಿದ್ದಾರೆ. ಸಂತ್ರಸ್ತೆ ಆದಿವಾಸಿ ಬಾಲಕಿಗೆ ಪ್ರಸ್ತುತ ವೈದ್ಯಕೀಯ ಚಿಕಿತ್ಸೆ ಮತ್ತು ಕೌನ್ಸಿಲಿಂಗ್ ಕೂಡ ನೀಡ್ತಾ ಇದ್ದಾರೆ. ಸ್ನೇಹಿತರೆ, ಈ ಒಂದು ಘಟನೆಯನ್ನು ಗಮನಿಸಿದ ಬಳಿಕ ನಿಮಗೂ ಕೂಡ ಒಂದು ಪ್ರಶ್ನೆ ಉಟ್ಕೊಂಡು ಬಿಟ್ಟಿರುತ್ತೆ. ಅದರಲ್ಲೂ ಕೂಡ ಹೆಣ್ಣು ಮಕ್ಕಳು ಏನಾದರೂ ಈ ವಿಡಿಯೋನ ಗಮನಿಸಿದ್ರೆ ನಿಮ್ಮಲ್ಲಿ ಸಹಜವಾಗಿ ಪ್ರಶ್ನೆ ಉಟ್ಕೊಂಡಿರುತ್ತೆ, ನಾನು ಆ ವ್ಯಕ್ತಿಯನ್ನು ನಂಬಿದ್ದೀನಿ, ಆ ವ್ಯಕ್ತಿಯು ಕೂಡ ಹೀಗೆ ಮಾಡಿಬಿಟ್ರೆ
ಬಿಟ್ಟರೆ ಹೇಗೆ ಎನ್ನುವಂಥ ಭಾವನೆ ನಿಮ್ಮಲ್ಲಿ ಉಟ್ಕೊಂಡಿರುತ್ತೆ. ಅದು ತಪ್ಪು ಅಂತ ಹೇಳೋದಕ್ಕಾಗೋದಿಲ್ಲ. ಬದಲಿಗೆ ಈ ಒಂದು ವಿಡಿಯೋದಿಂದ ನೀವೆಲ್ಲರೂ ಕೂಡ ಅರ್ಥ ಮಾಡಿಕೊಳ್ಳಬೇಕಾಗಿರುವಂಥದ್ದು ಏನು ಅಂತಂದರೆ, ನೀವು ಯಾವುದೇ ಎಂತಹ ಆಪ್ತ ಸ್ನೇಹಿತರ ಇರಲಿ ಅಥವಾ ಅವನು ನಿಮಗೆ ಪ್ರಾಣಕ್ಕೆ ಪ್ರಾಣ ಕೊಡ್ತಾನೆ ಅನ್ನುವ ನಿಟ್ಟಿನಲ್ಲಿ ಇದ್ದರೂ ಕೂಡ ನಿಮ್ಮ ಕುಟುಂಬದವರು ಇಲ್ಲದಂಥ ಸಂದರ್ಭದಲ್ಲಿ ಆತನ ಜೊತೆಗೆ ಏಕಾಂತದಲ್ಲಾಗಿರ್ಬೋದು ಅಥವಾ ಆತನ ಜೊತೆಗೆ ಇನ್ಯಾವುದೋ ನಿರ್ಜನ ಪ್ರದೇಶಕ್ಕೆ ಹೋಗುವಂಥದ್ದಾಗಿರ್ಬೋದು, ಈ ರೀತಿಯಾಗಿ ಮಾಡೋದು ನಿಜಕ್ಕೂ ಒಂದು ಕ್ಷಣ ಯೋಚನೆ ಮಾಡಲೇಬೇಕಾಗಿದೆ. ಯಾಕೆ ಅಂತಂದರೆ ಯಾರು ಕೂಡ ಊಹೆ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಯಾವ ಮನುಷ್ಯ ಯಾವ ಸಂದರ್ಭದಲ್ಲಿ ಹೇಗೆ ಇರ್ತಾನೆ ಅಂತೇಳಿ. ಇತ್ತೀಚೆಗೆ ಮನುಷ್ಯ ಜಾತಿ ಹೇಗಾಗಬಿಟ್ಟಿದೆ ಅಂತಂದರೆ ಮುಖವಾಡವನ್ನು ಧರಿಸಿಕೊಂಡು ಬದುಕುವಂಥವರ ಜನಸಂಖ್ಯೆ ಹೆಚ್ಚಾಗಿಬಿಟ್ಟಿದೆ. ಒಂದು ಕಡೆ ಎಲ್ಲವೂ ಕೂಡ ಚೆನ್ನಾಗಿದೆ, ನಮ್ಮ ಹಾಗೆ ಇರ್ತಾರೆ ಅಥವಾ ನಮ್ಮನ್ನ ಸಪೋರ್ಟ್ ಮಾಡ್ತಾರೆ ಅಥವಾ ಎಲ್ಲವೂ ಕೂಡ ಸರಿ ಇದೆ ಅನ್ನುವ ಹಾಗೆ ನಟನೆ ಮಾಡ್ತಾರೆ. ಆದರೆ ಅವರ ಒಳಗಡೆ ಇನ್ನೊಂದು ಮುಖ ಇರುತ್ತೆ. ಆ ಮುಖ ಯಾವಾಗ ತನ್ನ ಇನ್ನೊಂದು ಮುಖವನ್ನು ತೋರಿಸ್ತಾನೆ ಅನ್ನೋದು ಯಾರಿಗೂ ಕೂಡ ಗೊತ್ತಾಗದಂಥ ಪರಿಸ್ಥಿತಿ ಎದುರಾಗಿ ಬಿಟ್ಟಿದೆ. ಸ್ನೇಹಿತರೆ, ಅದೇನೇ ಇರಲಿ, ದಯವಿಟ್ಟು ಇನ್ನೊಬ್ಬರನ್ನ ನಂಬಬೇಕಾದಂಥ ಸಂದರ್ಭದಲ್ಲಿ, ಇನ್ನೊಬ್ಬರ ಜೊತೆಗೆ ಹೋಗಬೇಕಾದಂಥ ಸಂದರ್ಭದಲ್ಲಿ ಎಚ್ಚರವಾಗಿರಿ ಅಂತ ಹೇಳಿ ಈ ವಿಡಿಯೋದ ಮೂಲಕ ನಿಮ್ಮಲ್ಲಿ ಒಂದು ಮನವಿ ಕೂಡ ಮಾಡ್ಕೊಳ್ತೇನೆ. ಸ್ನೇಹಿತರೆ, ಈ ದುರಂತದ ಕುರಿತಾಗಿ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಸಾಧ್ಯವಾದರೆ ಈ ವಿಡಿಯೋನ ನಿಮ್ಮ ಸ್ನೇಹಿತರು ಹಾಗೂ ಫ್ಯಾಮಿಲಿ ಆಗಿರ್ಬೋದು ಎಲ್ಲ ಕಡೆಗೂ ಕೂಡ ಶೇರ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ಗಮನಿಸಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಷನ್ಗಾಗಿ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.